ಹಾಯ್ ಫ್ರೆಂಡ್ಸ್, ಮಮತಾನ್ ವ್ಲಾಗಿಗೆ ಸ್ವಾಗತ. ನಾನಿವತ್ತು ಅಮ್ಮದು ಸ್ಕೂಲ್ ರೀಅಡ್ಮಿಷನ್ ಇರೋದ್ರಿಂದ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಸ್ಕೂಟಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡೋಷ್ಟಿಗೆ ಪೆಟ್ರೋಲ್ ಸಹ ಖಾಲಿಯಾಗಿತ್ತು. ಹಾಗಾಗಿ ಸ್ಕೂಟಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನೇ ತೊಗೊಂಡೋಗ್ಬೋದಿತ್ತು. ಬಟ್ ಅಲ್ಲಿ ರೋಡ್ ಸಣ್ಣದಿರೋದ್ರಿಂದ ಸ್ವಲ್ಪ ಭಯ ಆಗೋದ್ರಿಂದ ಅದ್ರಲ್ಲಿ ಬೇರೆ ನಮ್ಮ ಯಜಮಾನ್ರು ಮನೆಯಲ್ಲಿ ಇರಲಿಲ್ಲ, ಊರಿಗೆ ಹೋಗಿದ್ದರು. ಯಾರನ್ನ ಕರ್ಕೊಂಡು ಹೋಗೋದಪ್ಪ ಅನ್ನಷ್ಟೇ ನಮ್ಮ ಚಿಕ್ಕಮ್ಮನ ಮಗ ಸಹ ಬಂದ, ಅವನ್ನ ಕರ್ಕೊಂಡು ಹೋದ್ವಿ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಇದು ನಮ್ಮ ಊರಿಂದ 3 to 5 ಕಿಲೋಮೀಟರ್ಸ್ ಆಗುತ್ತೆ ಅಮ್ಮು ಸ್ಕೂಲ್ಗೆ. ನಾವು ಮನೆ ಬಿಟ್ಟಿದ್ದು 11 ಗಂಟೆಗೆ, ಬಟ್ ನಾವು ಅಲ್ಲಿ ರೀಚ್ ಆಗಿದ್ದು 11:30 ಅನಿಸುತ್ತೆ. ಹಾಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಹಾಕ್ಸ್ಕೊಂಡು ಹೋಗೋಷ್ಟಿಗೆ ಸ್ವಲ್ಪ ಲೇಟ್ ಆಗೋಯಿತು. ಇಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆ, ಚೌಡಮ್ಮ ದೇವಸ್ಥಾನ. ಅಲ್ಲಿ ಸಹ ಕೈ ಮುಕ್ಕೊಂಡು ಹೋಗೋಷ್ಟಿಗೆ ಸ್ವಲ್ಪ ಲೇಟೇ ಆಗೋಯಿತು ಅಂತ ಹೇಳ್ಬೋದು. ಹಾಗೆ ಈಗ ಮಾತಾಡಿಕೊಂಡು ಸ್ಕೂಲ್ ಸಹ ರೀಚ್ ಆದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಮ್ಮು ಸ್ಕೂಲು. ನನ್ನ ಮಗನಿಗೆ ಬೇರೆ ಸ್ಕೂಲಲ್ಲಿ ಹಾಕಿದ್ದೀನಿ. ಇವಳಿಗೆ ಇದು ಹತ್ರ, ಇನ್ನೂ ಚಿಕ್ಕವಳು ಇರೋದ್ರಿಂದ ಇದು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಕೂಲಿಗೆ ಹಾಕಿದೆ. ನಾವು ಹೋಗೋದ್ರೊಳಗೆ ತುಂಬ ಪೇರೆಂಟ್ಸು ಕ್ಯೂನಲ್ಲಿ ನಿಂತಿದ್ರು. ಅವ್ರದ್ದೆಲ್ಲ ಮುಗಿಯೋದಾದ್ಮೇಲೆ ನಮ್ಮದಲ್ವಾ, ಹಾಗಾಗಿ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು. ಅಲ್ಲಿ ಫಾರಮ್ ಕೊಟ್ಟಿದ್ದು ಅದನ್ನೆಲ್ಲ ಫಿಲಪ್ ಮಾಡಿ ಮತ್ತು ಬುಕ್ಸು ಎಲ್ಲ ಅಮೌಂಟೆಲ್ಲ ಕಟ್ಬಿಟ್ಟು ಬರೋಷ್ಟರೊಳಗೆ ಟೈಮ್ ಆಗೋಯ್ತು. ಮನೆ ಬರೋದು 12 ಗಂಟೆ 12:30 ಆಗೋಯ್ತು ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ನಾವು ಬರೋಷ್ಟರೊಳಗೆ ಅಮ್ಮ ಸೊಸೈಟಿ ರೇಷನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡಿದೆ. ಈ ರೈಸ್ನ ನಾವು ಊಟಕ್ಕೂ ಯೂಸ್ ಮಾಡ್ತೀವಿ, ಮತ್ತು ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಈಗ ಸ್ವಲ್ಪ ದಿನದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಮನೇಲಿ. ನಿನ್ನೆ ಒಗ್ದಿರೋಂಥ ಬಟ್ಟೆ ಎಲ್ಲ ಮಡಚಿಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಎತ್ತಿಟ್ಟಿದ್ರು. ಅದನ್ನೆಲ್ಲ ಮಡಚಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋಷ್ಟು ಇವತ್ತು ಸಾಂಬಾರಿಗೆ ಕೈ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೈ ಮಾತಾಡ್ತೀನಿ ಅಂತ ಹೇಳಿದರು. ನಮಗೇನು ವಾರದಲ್ಲಿ ಇಂಥದ್ದಿನೇ ತಿನ್ಬೇಕು ಅನ್ನೋದೇನಿಲ್ಲ. ಒಟ್ಟು ಜಾಸ್ತಿ ನಾವು ನಾನ್ ವೆಜ್ ಜಾಸ್ತಿ ಯೂಸ್ ಮಾಡೋದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪರೋಟನೂ ತೊಗೊಬಂದಿದ್ರು, ರೆಡಿ ಪರೋಟ. ಕೈಮಾ ಸಾಂಬಾರಿಗೆ ಮಸಾಲೆನೆಲ್ಲ ರೆಡಿ ಮಾಡಿಟ್ಕೊಂಡು ಅಡುಗೆ ಮಾಡ್ಕೊಳೋಷ್ಟಿಗೆ ರಾತ್ರಿ 8 ಗಂಟೆ ಆಯಿತು. ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ದಿದ್ರಿಂದ ಸ್ವಲ್ಪ ನನಗೆ ಈಗ ಅಡುಗೆ ಕೆಲಸ ಅಂತ ಹೇಳ್ಬೋದು. ಆದರೂ ನಂಗೆ ಅಷ್ಟು ಬರಲಿಲ್ಲ ಅಂದರೂ ನಾನು ಅಮ್ಮನ ಹತ್ರ ತಿಳ್ಕೊಂಡು ಮಾಡ್ತೀನಿ. ಫೈನಲಿ ಕೈಮಾ ಸಾಂಬಾರು ಸಹ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.